ನಮಸ್ಕಾರ ಎಲ್ಲರಿಗೂ. ನಮ್ಮ ಜೊತೆಲೇ ಇದ್ದು ನಮ್ಮ ಬೆಳವಣಿಗೆ ಹಾಗೆ ನಮ್ಮ ಏಳಿಗೆಯನ್ನು ಕೂಡ ನೋಡಿ ಸಹಿಸಕ್ಕಾಗದಿರೋಂಥ ವ್ಯಕ್ತಿಗಳು ನಮ್ಮ ಜೊತೆಲೇ ಇರ್ತಾರೆ. ಈ ಥರ ವ್ಯಕ್ತಿಗಳು ನಮ್ಮ ಶತ್ರುಗಳು ಅಥವಾ ಹಿತಶತ್ರುಗಳು ಅಂತ ನಾವು ಕರಿತೀವಿ. ಏನಕ್ಕಂದರೆ ಈ ಥರ ವ್ಯಕ್ತಿಗಳು ನಮ್ಮಿಂದ ದೂರ ಇರಬೇಕು, ಇವರಿಂದ ನಮಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಒಂದು ವಿಶೇಷವಾದಂತಹ ಒಂದು ಮಂತ್ರ ಹಾಗೆ ಒಂದು ತಂತ್ರನ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಯಂತ್ರ ನಾನು ಆಲ್ರೆಡಿ ಸ್ಕ್ರೀನಲ್ಲಿ ಹಾಕಿದ್ದೀನಿ. ಇದಕ್ಕೆ ಬೇಕಾಗಿರೋದು ಒಂದು ವೈಟ್ ಶೀಟ್ ಪೇಪರ್ ತೊಗೊಳ್ಳಿ, ಒಂದು ಬ್ಲ್ಯಾಕ್ ಮಾರ್ಕರ್ ಪೆನ್ ತೊಗೊಳ್ಳಿ. ಬರೆಯುವಂಥ ದಿನ ಮಂಗಳವಾರ ರಾತ್ರಿ 9:30 ಕುತ್ಕೊಂಡು ಬರೆಯುವಂಥ ಈ ಯಂತ್ರನ ದಿಕ್ಕು ದಕ್ಷಿಣ ಭಾಗದಲ್ಲಿ, ಅಂದರೆ ದಕ್ಷಿಣ ಕಡೆ ಮುಖ ಮಾಡಿ ಇದನ್ನು ಬರೀಬೇಕು. ಬರಿಬೇಕಾದ್ರೆ ನಿಮ್ಮ ಬಾಯಲ್ಲಿ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಈ ಯಂತ್ರನ ನಾವು ರಚನೆ ಮಾಡಬೇಕು. ಈ ಯಂತ್ರ ಬರೆದ ನಂತರ ಕೆಳಗಡೆ ನಿಮಗೆ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಶತ್ರುಗಳಿದ್ದರೆ ಅಥವಾ ಅವರಿಂದ ನಾವು ಸ್ವಲ್ಪ ದೂರ ಆಗಬೇಕು, ಅವರಿಂದ ನಮಗೆ ತೊಂದರೆ ಆಗ್ತಾಯಿದೆ ಅಂತ ಇರುವಂಥ ವ್ಯಕ್ತಿಗಳು ಅವರ ಹೆಸರು ಮೆನ್ಷನ್ ಮಾಡಬೇಕು. ಹೆಸರು ಬರೆದ್ಬಿಟ್ಟು ಶತ್ರು ಉಚ್ಚಾಟನಾಯ ಸ್ವಾಹ ಅಂತ 54 ಬಾರಿ ಈ ಮಂತ್ರನ ಪಠನೆ ಮಾಡಬೇಕು. ಬರೆದ ನಂತರ ಈ ಪೇಪರ್ನ ಸುಟ್ಟುಬಿಟ್ಟು ಯಾವುದಾದ್ರು ಗಿಡಕ್ಕೆ ಇದನ್ನು ಹಾಕಿ. ಬಹಳ ವಿಶೇಷವಾದಂಥ ಈ ಒಂದು ಯಂತ್ರ, ಈ ಮಂತ್ರ ಮಾಡಿ ನಮ್ಮ ಜೊತೆಲೇ ಇರುವಂಥ ವ್ಯಕ್ತಿಗಳು ನಮ್ಮವರಲ್ಲ, ಆ ಥರ ಇರ್ತಾರೆ. ಆದರೆ ಈ ಥರ ಒಂದು ಸಮಸ್ಯೆಗೆ ಬಹಳ ಸುಲಭವಾದಂತಹ ಒಂದು ಮಂತ್ರ, ಒಂದು ಯಂತ್ರನ ಕೊಟ್ಟಿದ್ದೀನಿ. ಸರ್ವೇ ಜನಂ ಸುಖಿನೋ ಭವಂತು.